ನಾಡಿನ ಸಮಸ್ತ ಕನ್ನಡಿಗರಿಗೆ 65ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಆತ್ಮೀಯರೇ, ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಂತರ್ಜಾಲದ ಮೂಲಕ ಕನ್ನಡ ನುಡಿ ಹಬ್ಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದರ ಮೂಲಕ ನಾಡಿನ ಸಮಸ್ತ ಕನ್ನಡಿಗರಿಗೆ ಸಾಹಿತ್ಯದ ರಸದೌತಣವನ್ನು ಉಣಬಡಿಸುತ್ತಾ ಬಂದಿದ್ದು ಇಂದಿಗೆ 28ನೇ ದಿನಕ್ಕೆ ಬಂದಿದೆ. ಅಂತರ್ಜಾಲದ ಮೂಲಕ ಕನ್ನಡ ನುಡಿ ಹಬ್ಬದ ಕಾರ್ಯಕ್ರಮಗಳನ್ನು ಇಂದು ರಾಜ್ಯ, ದೇಶ, ವಿದೇಶಗಳಲ್ಲಿರುವ ಕನ್ನಡಿಗರು ನೋಡಿ ಅಪಾರವಾದ ಮೆಚ್ಚುಗಳನ್ನು ತಿಳಿಸಿರುವುದು ನಮ್ಮ ಈ ಕಾರ್ಯಕ್ರಮ ಸಾರ್ಥಕವಾಗಿದೆ ಎಂಬ ಭಾವನೆ ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯನಾದ ನನಗೂ ಬಂದಿದೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡು ಈ ಕಾರ್ಯಕ್ರಮದ ಸಂಘಟಕರು, ನೇತೃತ್ವ ವಹಿಸಿಕೊಂಡಿರುವರು ಆದ ನನ್ನ ನೆಚ್ಚಿನ ಗುರುಗಳು, ನನ್ನ ಮಾರ್ಗದರ್ಶಕರು, ಹಿತೈಷಿಗಳಾದ ಶ್ರೀಯುತ ಶ್ರೀ ಬಿ ವಾಮದೇವಪ್ಪ ಸರ್ ಅವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಲಿರುವ ಕಾಲೇಜು ಶಿಕ್ಷಣ ಇಲಾಖೆಯ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಮಲ್ಲಿಕಾರ್ಜುನ ಕಲಮರಳ್ಳಿ ಇವರು ಇಂದು ದಾವಣಗೆರೆ ಜಿಲ್ಲೆಯ ಪ್ರಾಚೀನ ಕವಿಗಳು ಎಂಬ ವಿಷಯದ ಮೂಲಕ ನಮ್ಮ ಕವಿಗಳನ್ನು ಪರಿಚಯಿಸಿಕೊಡಲಿದ್ದಾರೆ. ಅವರಿಗೂ ಸಹ ನಮ್ಮ ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತರು ಕನ್ನಡ ಸಾಹಿತ್ಯದಲ್ಲಿ ಅಪಾರವಾದ ಕೃಷಿ ಮಾಡಿದ್ದು, ಕತೆ, ಸಂಶೋಧನೆ, ಕವನ ಸಂಕಲನ, ಜೀವನ ಚರಿತ್ರೆ, ಸಂವಾದ ಹೀಗೆ ಸಾಹಿತ್ಯದ ಹಲವು ಪ್ರಕರಣಗಳಲ್ಲಿ ಅವರು ನುಡಿ ಸೇವೆ ಮಾಡಿದ್ದಾರೆ. 50ಕ್ಕೂ ಹೆಚ್ಚು ಶೈಕ್ಷಣಿಕ, ಸಾಂಸ್ಕೃತಿಕ ಸಮಾವೇಶಗಳಲ್ಲಿ ಉಪನ್ಯಾಸ, ಪ್ರಬಂಧಗಳನ್ನು ಮಂಡಿಸಿ ಜನಮನ್ನಣೆ ಗಳಿಸಿದ್ದಾರೆ. ಶ್ರೀಯುತರು ಬಯಲಾಟ, ಕೋಲಾಟ, ರಂಗಭೂಮಿ ಕ್ಷೇತ್ರದಲ್ಲಿ ಕಲಾ ನೈಪುಣ್ಯತೆ ಮೆರೆದಿದ್ದಾರೆ. ಇವರ ಈ ಸೇವೆಗೆ ಹಲವಾರು ಪ್ರಶಸ್ತಿಗಳು ಸಹ ಲಭಿಸಿವೆ. ಇಂದು ನಮ್ಮೊಂದಿಗೆ ದಾವಣಗೆರೆ ಜಿಲ್ಲೆಯ ಪ್ರಾಚೀನ ಕವಿಗಳನ್ನು ಪರಿಚಯ ಮಾಡಿಕೊಡುತ್ತಾ ಬಂದಿರತಕ್ಕಂಥ ಶ್ರೀಯುತರಿಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ನಾಡಗೀತೆ ಹಾಗೂ ಕನ್ನಡ ಗೀತೆಗಳನ್ನು ಹಾಡುವುದರೊಂದಿಗೆ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟಿರುವ ದಾವಣಗೆರೆಯ ಕದಳಿ ವೇದಿಕೆಯ ಗಂಗಾವತಿ ತಂಡದವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಛಾಯಾಗ್ರಹಣ ಹಾಗೂ ತಾಂತ್ರಿಕ ನೆರವನ್ನು ನೀಡುತ್ತಿರುವ ಯುವ ಪ್ರತಿಭೆ ಜೀವನ್ ಜೆಸಿ ಕೂಲಂಬಿ ಹಾಗೂ ಮನೋಜ್ ಬಾವಿಯಾಡ್ ಇವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಸಂಕಲನ ಕಾರ್ಯದೊಂದಿಗೆ ಸಹಕರಿಸುತ್ತಿರುವ ಈಶ್ವರ್ ಡಿಜಿಟಲ್ ಸ್ಟುಡಿಯೋದ ಚಂದ್ರೂರವರು ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮವನ್ನು ನಾಡು, ದೇಶ ಹಾಗೂ ವಿದೇಶದಲ್ಲಿ ವೀಕ್ಷಿಸುತ್ತಿರುವ ಕನ್ನಡ ಬಂಧುಗಳಿಗೆ ಹಾಗೂ ಈ ಕಾರ್ಯಕ್ರಮವನ್ನು ಸಮಸ್ತ ಕನ್ನಡಿಗರಿಗೆ ತಲುಪಿಸುತ್ತಿರುವ ಮಾಧ್ಯಮ ಮಿತ್ರರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳನ್ನು ಸಹ ಈ ಒಂದು ಕನ್ನಡ ರಾಜ್ಯೋತ್ಸವ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸಿ ನನ್ನ ಸ್ವಾಗತ ಭಾಷೆಯನ್ನು ಮುಗಿಸುತ್ತೇನೆ. ಜೈ ಕರ್ನಾಟಕ. ಶ್ರೀಗನ್ನಡಂ ಗೆಲ್ಗೆ, ಶ್ರೀಗನ್ನಡಂ ಬಾಳ್ಗೆ. ನಮಸ್ಕಾರ.
ನಾನು ಡಾಕ್ಟರ್ ಮಲ್ಲಿಕಾರ್ಜುನ ಕಲಮರಹಳ್ಳಿ, ದಾವಣಗೆರೆ ತಾಲೂಕ್ ಸಾಹಿತ್ಯ ಪರಿಷತ್ ನವೆಂಬರ್ ಈ ತಿಂಗಳು ಕನ್ನಡ ನಾಡಿಗೆ ಸಂಬಂಧಪಟ್ಟಂತಹ ಅನೇಕ ಸಂಗತಿಗಳನ್ನು ಉಪನ್ಯಾಸ ಮಾಲಿಕೆಯಲ್ಲಿ ಪ್ರಸ್ತುತಪಡಿಸ್ತಕ್ಕಂಥದ್ದು ನಿಜಕ್ಕೂ ತುಂಬ ಅಭಿನಂದನಾರ್ಹವಾಗಿರ್ತಕ್ಕಂತಹ ಒಂದು ಸಂಗತಿ. ಈ ಮಾಲಿಕೆಯ ಅಂಗವಾಗಿ ನಾನು ದಾವಣಗೆರೆ ಜಿಲ್ಲೆಯ ಪ್ರಾಚೀನ ಕವಿಗಳು ಅನ್ನುವಂತಹ ಒಂದು ವಿಷಯದ ಬಗ್ಗೆ ನಿಮ್ಮ ಜೊತೆಗೆ ಕೆಲವು ಸಂಗತಿಗಳನ್ನು ಒಂದಷ್ಟು ಹಂಚಿಕೊಳ್ತಾ ಇದ್ದೇನೆ. ಪ್ರಿಯರೇ, ಒಂದು ದೇಶದ ಜನರ ಮನೋ ಆರೋಗ್ಯ ಸುಸ್ಥಿರವಾಗಿದೆ ಎಂದರೆ, ಸುಸಂಸ್ಕೃತಿ ನಾಗರಿಕ ನಡಾವಳಿಕೆ ಗೌರವದಾಯಕವಾಗಿದೆ ಅಂದರೆ, ಆ ದೇಶದ ಸಾಹಿತ್ಯ, ಸಂಸ್ಕೃತಿ, ಕಲೆ, ಜಾನಪದ, ಕ್ರೀಡೆ ಇವುಗಳು ಪರಿಣಾಮಕಾರಿಯಾಗಿ ಪ್ರಭಾವವಳಿಯಾಗಿರ್ತವೆ ಅನ್ನುವಂಥದ್ದರ್ಥ. ಮನುಷ್ಯನ ಬದುಕನ್ನ ಬಾಂಧವ್ಯದ ಚೌಕಟ್ಟಿನಲ್ಲಿ ತಂದು ನಿಲ್ಲಿಸುವ ಪ್ರೇರಣಾ ಶಕ್ತಿ ಈ ಸಾಹಿತ್ಯ ಕಲಾ ಮಾಧ್ಯಮಕ್ಕೆ ಇರ್ತದೆ. ಹಾಗಾಗಿ ಯಾವುದೇ ಪ್ರದೇಶದ ಅಭಿವೃದ್ಧಿಯ ವಿಶ್ಲೇಷಣೆಯಲ್ಲಿ ಸಾಂಸ್ಕೃತಿಕ ವಲಯದ ವಿಶ್ಲೇಷಣೆಯೂ ಇರಲೇಬೇಕಾಗುತ್ತೆ ಅನ್ನುವಂಥದ್ದು. ಈ ನೆಲೆಯ ಒಳಗೆ ವಾಣಿಜ್ಯ ವಹಿವಾಟಿಗೆ ಹೆಸರಾಗಿದ್ದಂತಹ ಈ ದಾವಣಗೆರೆಯಲ್ಲಿ ಸಾಹಿತ್ಯ, ಕಲೆ, ಸಾಂಸ್ಕೃತಿಕ ಹೆದ್ದೊರೆಗಳು ಹರಿದು ಬಂದಿರತಕ್ಕಂಥದ್ದನ್ನು ನಾವು ಮನಗಾಣಬಹುದಾಗಿದೆ ಅನ್ನುವಂಥದ್ದು. ಈ ಹಿನ್ನೆಲೆಯ ಒಳಗಡೆ ನಾವು ಮೊದಲು ದಾವಣಗೆರೆ ಜಿಲ್ಲೆಯ ಪ್ರಾಚೀನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಚಿಂತಿಸುವ ಸಂದರ್ಭದಲ್ಲಿ ಶಾಸನ ಕವಿಗಳನ್ನು ಪರಿಭಾವಿಸಬೇಕಾಗ್ತದೆ ಅನ್ನುವಂಥದ್ದು. ಈ ಶಾಸನ ಕವಿಗಳ ಪರಿಕಲ್ಪನೆಯೇ ಇತ್ತೀಚಿನ ಒಂದು ಸಂದರ್ಭದ್ದು ಅಂತ ಹೇಳಬೇಕಾಗ್ತದೆ. ಈ ಬಗ್ಗೆ ಹೆಚ್ಚಿನ ಸಂಗತಿಗಳು, ವಿಚಾರಗಳು ನಮ್ಮಲ್ಲಿ ಚರ್ಚೆಯಾಗಿಲ್ಲ. ಈ ಶಾಸನ ರೂಪಿಸುವಂತಹ ಕ್ರಮಗಳು ಬೇರೆ ಬೇರೆ ಥರನಾಗಿರ್ತದೆ. ಆ ಶಾಸನ ವಿಷಯಗಳನ್ನು ಆಜ್ಞೆ ಮಾಡತಕ್ಕಂಥ ಒಬ್ಬ ವ್ಯಕ್ತಿ, ಆತ ರಾಜ ಆಗಿರ್ಬೋದು, ರಾಜನಿಂದ ನೇಮಿಸಲ್ಪಟ್ಟಿರ್ತಕ್ಕಂತಹ, ರಾಜನಿಂದ ಅಧಿಕಾರವನ್ನು ಪಡೆದುಕೊಂಡಿರ್ತಕ್ಕಂತಹ ವ್ಯಕ್ತಿ ಯಾರೇ ಆಗಿರ್ಬೋದು, ಗ್ರಾಮ ಮಟ್ಟದವರೆಗಿನ. ಹಾಗೆ ಒಬ್ಬ ದಾನವನ್ನು ಕೊಡ್ತಕ್ಕಂತಹ ವ್ಯಕ್ತಿಯೂ ಆಗಿರಬಹುದು. ಹೀಗೆ ಬೇರೆ ಬೇರೆ ಸ್ತರಗಳಿಂದ ಇರುವಂತಹ ವ್ಯಕ್ತಿಗಳು ಸೂಚಿಸುವಂತಹ ಸಂಗತಿಗಳು ಅಥವಾ ಆದೇಶಿಸುವಂತಹ ಸಂಗತಿಗಳು. ಈ ಸಂಗತಿಗಳನ್ನು ಒಬ್ಬ ವ್ಯಕ್ತಿ, ಪ್ರತಿಭಾವಂತನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬರಹಕ್ಕೆ ಇಳಿಸ್ತಾನೆ ಅನ್ನುವಂಥದ್ದು. ಆ ಬರಹ ಯಾವ ತೆರನಾಗಿರ್ತದೆ? ಕೆಲವರ ಬರಹ ಏನು ವಿಷಯಗಳು ಆದೇಶವನ್ನು ಕೊಟ್ಟಿರ್ತಾನೆ ವ್ಯಕ್ತಿ, ಆ ವಿಷಯಗಳನ್ನು ಯಥಾ ರೀತಿನಲ್ಲಿ ಬರೆದುಕೊಂಡು ನಮೂದಿಸಿಕೊಂಡು ಹೋಗ್ತಕ್ಕಂಥದ್ದನ್ನು ನಾವು ನೋಡಬಹುದು. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ, ಬರಹಗಾರರು ಆ ಕಾಲದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಒಂದು ಪ್ರತಿಭೆಯಿಂದ, ತಮ್ಮದೇ ಆಗಿರ್ತಕ್ಕಂತಹ ಒಂದು ಸೃಜನಶೀಲ ವ್ಯಕ್ತಿತ್ವದಿಂದ ಏನು ಮಾಡ್ತಾರೆ, ಆ ಬರಹಕ್ಕೊಂದು ಕಲಾತ್ಮಕತೆಯನ್ನು ಕೊಡ್ತಾರೆ, ಕಾವ್ಯ ಕಲಾತ್ಮಕತೆಯನ್ನು ಕೊಡ್ತಾರೆ. ಕಾವ್ಯದ ವಿವಿಧ ಛಂದಸ್ಸು ರೂಪಗಳನ್ನು, ವಿವಿಧ ಛಂದಸ್ಸಿನ ಹಿನ್ನೆಲೆಗಳನ್ನು ಅದಕ್ಕೆ ಲೇಪನ ಮಾಡ್ತಾರೆ ಅನ್ನುವಂಥದ್ದು, ಅಲಂಕಾರಗಳನ್ನು ಲೇಪನ ಮಾಡ್ತಾರೆ ಅನ್ನುವಂಥದ್ದು. ಹೀಗೆ ಛಂದಸ್ಸು, ಅಲಂಕಾರ ಮುಂತಾದಂತಹ ಕಾವ್ಯ ಪ್ರಯೋಗಗಳನ್ನು, ಕಾವ್ಯ ಸೃಜನೆಗಳನ್ನು ಅದಕ್ಕೆ ಲೇಪನ ಮಾಡಿ ಒಂದು ಅಂತಿಮಗೊಳಿಸ್ತಾರೆ. ಅದಾದ ನಂತರದಲ್ಲಿ ಈ ಅಂತಿಮಗೊಂಡಂತಹ ನಿರೂಪಗಳು ಏನಿರ್ತವಲ್ಲ, ಈ ನಿರೂಪಗಳನ್ನು ಶಿಲ್ಪಿ ಶಿಲೆಗಳ ಮೇಲೆ ಅಥವಾ ಬೇರೊಂದು ವಸ್ತುಗಳ ಮೇಲೆ ಅದನ್ನು ಕೆತ್ತನೆ ಮಾಡ್ತಾನೆ ಅನ್ನುವಂಥದ್ದು. ಒಬ್ಬ ಕೆತ್ತನೆ ಮಾಡುವಂತಹ ಶಿಲ್ಪಿ ಒಂದು ಕಡೆಗೆ, ನಿರೂಪಗಳನ್ನು ಸಿದ್ಧಪಡಿಸುವಂತಹ ವ್ಯಕ್ತಿ ಕವಿಯಾಗಿರ್ತಾನೆ. ಆ ನಿರೂಪಗಳನ್ನು ಹೊರಡಿಸುವಂಥವನು ರಾಜ ಮತ್ತು ಆತನಿಂದ ನಿರೂಪದ ಅಧಿಕಾರವನ್ನು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಮತ್ತೊಂದು ಕಡೆಗಿರ್ತಾನೆ ಅನ್ನುವಂಥದ್ದು. ಈ ಮಧ್ಯದಲ್ಲಿ ಬರ್ತಕ್ಕಂಥ ಆ ವ್ಯಕ್ತಿ ತನ್ನದೇ ಆಗಿರ್ತಕ್ಕಂತಹ ಒಂದು ಪ್ರತಿಭಾ ಸಂಪತ್ತಿನಿಂದ ಒಂದು ನಿರೂಪವನ್ನು ರಚಿಸುವಂತಹ
ವಿಶೇಷ ಆಕರ್ಷಣೆಯಲ್ಲಿ ಅದನ್ನು ಸೃಷ್ಟಿ ಮಾಡತಕ್ಕಂತಹ ತನ್ನದೇ ಆಗಿರ್ತಕ್ಕಂತಹ ವರ್ಣನೆಗಳು, ತನ್ನದೇ ಆಗಿರ್ತಕ್ಕಂತಹ ಭಾವಲಹರಿಗಳನ್ನು ಅದಕ್ಕೆ ಲೇಪ ಮಾಡತಕ್ಕಂತಹ ವ್ಯಕ್ತಿಗಳನ್ನು, ಅಂದರೆ ಸೃಜನೆಗೊಳಿಸುವಂತಹ ವ್ಯಕ್ತಿಗಳನ್ನು ನಾವು ಶಾಸನ ಕವಿಗಳು ಅಂತ ಹೇಳ್ಬಿಟ್ಟು ಕರೀತಾರೆ ಅನ್ನುವಂಥದ್ದು. ಈ ಘನೀಕೃತ ಸಾಹಿತ್ಯಿಕ ಮೌಲ್ಯಾಂಕನ ಅಂತ ನಾವೇನು ಹೇಳ್ತೀವಿ, ಈ ಮೌಲ್ಯಾಂಕನದ ಮುಖ್ಯ ವ್ಯಕ್ತಿಗಳನ್ನೇ ನಾವು ಶಾಸನ ಕವಿಗಳು ಅನ್ನುವಂಥದ್ದು. ಈ ಶಾಸನಗಳನ್ನು ಕೆತ್ತುವಾಗ ಅಕ್ಷರಗಳಷ್ಟೇ ಮುಖ್ಯವಾಗಿರದೆ ಅವುಗಳನ್ನು ಈ ಕಾವ್ಯ ಚೌಕಟ್ಟಿನ ಒಳಗೆ ಪೇರಿಸಿ ಚಂದೋಯುಕ್ತವಾಗಿ ರೂಪಿಸುವಂತಹ ಒಂದು ಜಾಣ್ಮೆ ಈ ಕವಿಗಳಿಗೆ ಇರ್ತದೆ ಅನ್ನುವಂಥದ್ದು. ಇಂತಹ ಶಾಸನ ಕವಿಗಳು ದಾವಣಗೆರೆ ಜಿಲ್ಲೆಯಲ್ಲಿಯೂ ಸಾಕಷ್ಟು ಮಂದಿ ಕಂಡು ಬಂದಿದ್ದಾರೆ. ಇಂತಹ ದೀರ್ಘ ಕಾವ್ಯದಂತಿರುವ ಶಿಲಾಶಾಸನಗಳನ್ನೇ ಪ್ರಾಚೀನ ಕನ್ನಡ ಸಾಹಿತ್ಯಕ್ಕೆ ಆಕರಗಳು ಅಂತಲೂ ಕೂಡ ಪರಿಗಣಿಸಲಾಗಿದೆ ಅನ್ನುವಂಥದ್ದು. ಶಾಸನಗಳಲ್ಲಿ ಅನೇಕ ವೃತ್ತಗಳನ್ನು, ಕಂದಪದ್ಯಗಳನ್ನು ಹಾಗೂ ಇತರೆ ಪ್ರಕಾರಗಳನ್ನು ಬಳಸಿಕೊಂಡಂತಹ ಈ ಕವಿಗಳನ್ನು ಸಂಶೋಧಕ ಬುರುಡೆಕಟ್ಟೆ ಮಂಜಪ್ಪನವರು ಕೆಲವರನ್ನ ಗುರುತಿಸಿದ್ದಾರೆ. ಅಂಥವರುಗಳನ್ನು ನಾನು ಒಂದಷ್ಟು ಹೆಸರುಗಳನ್ನು ಇಲ್ಲಿ ನಾನು ಪ್ರಸ್ತಾಪಿಸ್ತಾ ಇದ್ದೇನೆ. ಕ್ರಿಸ್ತಶಕ 886ರಲ್ಲಿ ಕಾಡಜ್ಜಿಯ ಶಾಸನ ಸಾಹಿತ್ಯ ಬರೆದ ತಿಪ್ಪಣ್ಣ ಜಿಲ್ಲೆಯ ಪ್ರಥಮ ಶಾಸನ ಕವಿ ಎನಿಸಿಕೊಂಡಿದ್ದಾನೆ ಅನ್ನುವಂಥದ್ದು ತಿಪ್ಪಣ್ಣ. ನಂತರದಲ್ಲಿ ಕಂದಗಲ್ಲು ಶಾಸನ ಕವಿ ನಂದಿ ಪಂಡಿತ ದೇವರು ಕ್ರಿಸ್ತಶಕ 1003. ಮುಂದೆ ಮುದ ಹದಡಿ ಶಾಸನ ಸಾಹಿತ್ಯ ರಚನೆ ಕವಿ ಪುಳಿಯ ಸೋಮಯ್ಯ ಗಾವುಂಡ, ಕಾಲ 1036. ಒಡ್ಡನಹಳ್ಳಿಯ ಶಾಸನ ಕವಿ ತಿಪ್ಪಣ್ಣ, ಅಂದರೆ ಮೊದಲು ಹೇಳಿದಂತಹ ತಿಪ್ಪಣ್ಣ ಬೇರೆ, ಕಾಡಜ್ಜಿಯ ತಿಪ್ಪಣ್ಣ ಬೇರೆ, ಒಡ್ಡನಹಳ್ಳಿಯ ತಿಪ್ಪಣ್ಣನೇ ಬೇರೆ ಆಗ್ತಾರೆ ಅನ್ನುವಂಥದ್ದು. ಈ ಕವಿಯ ಕಾಲ ಕ್ರಿಸ್ತಶಕ 1045. ಹೂವಿನ ಮಡು ಶಾಸನ ಕವಿ ಇಕ್ಕೋಜ, ಕ್ರಿಸ್ತಶಕ 1102. ಹಾಗೆ ಕಬ್ಬೂರು ಶಾಸನ ಕವಿ ಇಕ್ಕುಡಾಚಾರಿ, ಕಾಲ 1124. ದಾವಣಗೆರೆ ಶಾಸನ ಕವಿ ಮಾದಿರಾಜ, ಕ್ರಿಸ್ತಶಕ 1124. ಹರಿಹರಕ್ಕೆ ಸಂಬಂಧಿಸಿದ 41ನೇ ಶಾಸನವನ್ನು ತಾಳೆಗರಿಯ ಮೇಲೆ ರಚಿಸಿದ ಸಂಸ್ಕೃತ ಭಾಷಾ ಪಂಡಿತ ಮಧುಸೂದನ ಅನ್ನುವಂತಹ ಕವಿ, ಅವನ ಕಾಲ ಕ್ರಿಸ್ತಶಕ 1149. ಮತ್ತೊಬ್ಬ ಹಳೆಗನ್ನಡದ ಚಂಪು ಕಾವ್ಯ ಕವಿ ಹರಿಹರದ ಇತಿಹಾಸಕ್ಕೆ ಸಂಬಂಧಿಸಿದಂತಹ ಸುದೀರ್ಘವಾಗಿರತಕ್ಕಂತಹ ಶಾಸನವನ್ನು ರಚಿಸಿರತಕ್ಕಂತಹ ಬಾಣಾಚಾರ್ಯ. ಈ ಬಾಣಾಚಾರ್ಯನ ಕಾಲ ಕ್ರಿಸ್ತಶಕ 1410. ಮತ್ತೊಬ್ಬ ಉಭಯ ಭಾಷಾ ಕವಿ ಹರಿಹರದವನು, ಈತನ ಹೆಸರು ಧರಣೋಜ ಅಂಥೇಳಿ, ಕ್ರಿಸ್ತಶಕ 1424. ಈ ಮಧುಸೂದನ, ಬಾಣಾಚಾರ್ಯ, ಧರಣೋಜ ಈ ಕವಿಗಳನ್ನು ನಮ್ಮ ದಾವಣಗೆರೆ ಜಿಲ್ಲೆಯ ಟಿ ಗಿರಿಜಾ ಅವರು ಗುರುತಿಸಿದ್ದಾರೆ ಅನ್ನುವಂಥದ್ದು. ಇವುಗಳ ಜೊತೆಗೆ ಮತ್ತೊಂದು ವಿಶೇಷವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಈ ಕಬ್ಬೂರು ಶಾಸನ ಕವಿ ಇಕ್ಕುಡಾಚಾರಿ ಇದನ್ನಲ್ಲ, ಈ ಇಕ್ಕುಡಾಚಾರಿ ಕನ್ನಡ ಅಕ್ಷರಗಳನ್ನು ಬರೆಯುವ ಕ್ರಮವನ್ನು ವಿವರಿಸಿರ್ತಕ್ಕಂಥದ್ದು ಶಾಸನದಲ್ಲಿ. ಅಂದರೆ ಕನ್ನಡದ ಅಕ್ಷರಗಳು ಹೇಗೆ ರಚನೆಗೊಳ್ಳಬೇಕು, ಅವುಗಳ ವಿನ್ಯಾಸ ಹೇಗಿರ್ತದೆ, ತಲಕಟ್ಟು ಹೇಗೆ, ಕೊಂಬು ಹೇಗೆ ಕೊಡಬೇಕು, ದೀರ್ಘ ಹೇಗೆ ಎಳಿಬೇಕು ಅನ್ನುವಂತಹ ಅನೇಕ ಸಂಗತಿಗಳನ್ನು ವಾಕ್ಯ ರೂಪದಲ್ಲಿ, ಸಲಹಾ ರೂಪದಲ್ಲಿ ಶಾಸನದಲ್ಲಿಯೇ ರಚಿಸಿರ್ತಾನೆ ಅನ್ನುವಂಥದ್ದು. ಇಂಥದ್ದೊಂದು ಪ್ರಯತ್ನ ಕರ್ನಾಟಕದ ಶಾಸನ ರಚನಾ ಕ್ರಮಗಳಲ್ಲಿ ಪ್ರಪ್ರಥಮ ಅನ್ನುವಂಥದ್ದನ್ನು ಡಾಕ್ಟರ್ ಬುರುಡೆಕಟ್ಟೆ ಮಂಜಪ್ಪನವರು ಒಂದು ಕಡೆ ಅಭಿಪ್ರಾಯಪಟ್ಟಿದ್ದಾರೆ ಅನ್ನುವಂಥದ್ದು ನಿಜಕ್ಕೂ
ಇದೊಂದು ಹೆಮ್ಮೆಯ ಸಂಗತಿ ನಮ್ಮ ಜಿಲ್ಲೆಗೆ ಇದೆ ಅನ್ನುವಂಥ ಒಂದು ವಿಚಾರ. ಇನ್ನು ಎರಡನೇದಾಗಿ ನಮ್ಮ ಪ್ರಾಚೀನ ಸಾಹಿತ್ಯದ ಶಿಷ್ಟ ಕಾವ್ಯ ಸೂರಿಗಳನ್ನು ಪರಿಭಾವಿಸಬೇಕಾಗ್ತದೆ. ಮೊದಲನೇದಾಗಿ ಕಾರಿಕಾಲಮ್ಮೆ. 63 ಪುರಾತನ ಶರಣರಲ್ಲಿ ಒಬ್ಬಳಾದಂತಹ ಕಾರಿಕಾಲಮ್ಮೆ ಕ್ರಿಸ್ತಶಕ 600ರ ಕಾಲಘಟ್ಟದಲ್ಲಿ ತಮಿಳುನಾಡಿನ ಚೋಳರ ಕಾಲದ ಕಾರೈಕಲ್ ಪಟ್ಟಣದಿಂದ ನಾಡು ತೊರೆದು ಕರ್ನಾಟಕದ ಪುರಾತನ ಶಿವಪುರ ಅಂತ ಖ್ಯಾತಿ ಪಡೆದಿದ್ದಂತಹ ಪ್ರಾಚೀನ ಅಗ್ರಹಾರವಾಗಿದ್ದಂತಹ ಈಗಿನ ದಾವಣಗೆರೆ ತಾಲೂಕಿನ ಕಬ್ಬೂರು ಗ್ರಾಮಕ್ಕೆ ಬಂದು ಕೆಲ ಕಾಲ ಅಲ್ಲಿ ನೆಲೆಸ್ತಾಳೆ ಅನ್ನುವಂಥದ್ದು. ಕಾರಿಕಾಲಮ್ಮೆ ತುಂಬ ಪ್ರಸಿದ್ಧವಾಗಿರ್ತಕ್ಕಂತಹ 63 ಪುರಾತನ ಶರಣರಲ್ಲಿ ಒಬ್ಬರು. ಈಕೆಯ ಬಗ್ಗೆ ಹರಿಹರ ಬಹಳ ದೀರ್ಘವಾಗಿರ್ತಕ್ಕಂತಹ ಒಂದು ರಗಳೆ ಕಾವ್ಯವನ್ನು ಬರೆದಿದ್ದಾರೆ ಅನ್ನುವಂಥದ್ದು. ಇಲ್ಲಿ ನೆಲೆಸಿ ಆದ ನಂತರದಲ್ಲಿ ಆಕೆ ಶಿವತತ್ವವನ್ನು ಕುರಿತಂತಹ ಕೆಲವು ಶಿವಸ್ತುತಿಗಳನ್ನು ಕಬ್ಬೂರಿನಲ್ಲಿ ರಚನೆ ಮಾಡಿದ್ಲು ಅನ್ನುವಂಥದ್ದು ಮಾಹಿತಿ ಲಭ್ಯವಾಗ್ತದೆ. ಈಕೆ ಕನ್ನಡ ನಾಡಿನ ಪ್ರಪ್ರಥಮ ಕವಯತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗ್ತಾರೆ ಅನ್ನುವಂಥದ್ದು. ಇಂತಹ ಪ್ರಪ್ರಥಮ ಕನ್ನಡದ ಕವಯತ್ರಿ ನಮ್ಮ ದಾವಣಗೆರೆ ತಾಲ್ಲೂಕಿನ ಕಬ್ಬೂರಿನಲ್ಲಿ ಕೆಲ ಕಾಲ ಇದ್ಲು ಅನ್ನುವಂಥದ್ದೇ ನಮ್ಮೆಲ್ಲರಿಗೂ ತುಂಬ ಹೆಮ್ಮೆಯ ಒಂದು ಹೆಗ್ಗಳಿಕೆಯ ಒಂದು ಸಂಗತಿ. ಮತ್ತೋರ್ವ ಪ್ರಸಿದ್ಧ ಕವಿ ಅಸಗೋಡು ಮಲ್ಲ. ಕ್ರಿಸ್ತಶಕ 1600ರಲ್ಲಿ ಜೀವಿತವಾಗಿದ್ದ ಜಗಳೂರು ತಾಲೂಕು ಅಸಗೋಡಿನ ಮಲ್ಲ ಕವಿ ಕ್ರಿಸ್ತಶಕ 1446ರ ಕಾಲಮಾನದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಬೂದಿಹಾಳು ಪಾಳೆಗಾರ ಸಿರುಮನ್ ರೂಪಾಲ ನಾಯಕನ ಪರಾಕ್ರಮ ಮತ್ತು ರಾಜ್ಯಾಡಳಿತದ ಬಗ್ಗೆ ಗೊಲ್ಲ ಸಿರುಮನ ಚರಿತೆ ಎಂಬ ಸಾಂಗತ್ಯ ಕಾವ್ಯವನ್ನು ರಚನೆ ಮಾಡ್ತಾನೆ. ಇದೊಂದು ಐತಿಹಾಸಿಕ ಕಾವ್ಯ. ಇಲ್ಲಿ ಬೂದಿಹಾಳು ಚಿತ್ರದುರ್ಗ ಜಿಲ್ಲೆಯ ಒಂದು ಪಾಳೆಯಪಟ್ಟು. ಆ ಪಾಳೆಯಪಟ್ಟನ್ನು 1446ರಲ್ಲಿ ತುಂಬ ಪ್ರಸಿದ್ಧವಾಗಿರ್ತಕ್ಕಂತಹ ಒಬ್ಬ ಪಾಳೆಗಾರ ಆತನನ್ನು ಕುರಿತಂತಹ ಒಂದು ಕಾವ್ಯ ಕೃತಿ ಇದು. ಈ ಕಾವ್ಯ ಕೃತಿ ದಾವಣಗೆರೆ ಜಿಲ್ಲೆಯ ಪ್ರಕಟಿತ ಕಾವ್ಯ ಉಲ್ಲೇಖಿತ ಮೊದಲ ಕವಿ ಅನ್ನುವಂಥ ಒಂದು ಹೆಗ್ಗಳಿಕೆಗೆ ಅಸಗೋಡು ಮಲ್ಲ ಕವಿ ಪಾತ್ರ ಆಗ್ತಾನೆ ಅನ್ನುವಂಥ ಒಂದು ಸಂಗತಿ ನಾವು ಗಮನಿಸಬೇಕಾಗಿದೆ ಅನ್ನುವಂಥದ್ದು. ಮತ್ತೋರ್ವ ಚಂದ್ರಭೀಮ. ಚಿತ್ರದುರ್ಗದ ಕಡೆಮದಕರಿ ನಾಯಕನ ಆಡಳಿತಾವಧಿಯಲ್ಲಿ ಕ್ರಿಸ್ತಶಕ 1745ರಿಂದ 1779ರವರೆಗೆ ಚಂದ್ರಭೀಮ ಕೊಡಗನೂರು ಸೀಮೆಯ ಪ್ರಾಂತಾಧಿಕಾರಿಯಾಗಿರ್ತಾನೆ. ಈತ ಮೂಲತಃ ಕವಿಯಾಗಿದ್ದು ಮದಕರಿ ದಂಡಕ ಎಂಬ ಸಾಂಗತ್ಯ ಕಾವ್ಯವನ್ನು ರಚಿಸ್ತಾನೆ. ಅಷ್ಟೇ ಅಲ್ಲ, ಮದಕರಿ ನಾಯಕನ ಆಸ್ಥಾನ ಕವಿಯಾಗಿಯೂ ಸಹ ಇದ್ದ ಅನ್ನುವಂಥದ್ದು ತಿಳಿದು ಬರ್ತದೆ. ರೇವಣಸಿದ್ಧ ಕವಿ. ಕ್ರಿಸ್ತಶಕ 1841ರಲ್ಲಿ ಜೀವಿತವಾಗಿದ್ದ ಆನೆಕೊಂಡದ ರೇವಣಸಿದ್ಧರು ಆನಗೋಡು ಗ್ರಾಮದಲ್ಲಿ ಕೆಲ ಕಾಲ ಜೀವಿಸ್ತಾರೆ. ಮರುಳುಸಿದ್ದ ದೇವರ ಚರಿತೆ ಎಂಬ ಸಾಂಗತ್ಯ ಕಾವ್ಯವನ್ನು ರಚಿಸ್ತಾರೆ. ಈ ಕಾವ್ಯ ವರ್ತಮಾನದಲ್ಲಿ ಅಂದರೆ ಇವತ್ತು ಬಹಳಷ್ಟು ಇಲ್ಲಿಯ ಸ್ಥಳೀಯರಿಗೆ ಹೆಚ್ಚು ಪ್ರಿಯವಾಗಿರ್ತಕ್ಕಂತಹ ಗೌರವಿಸಲ್ಪಟ್ಟಿರ್ತಕ್ಕಂತಹ ಒಂದು ಮಹತ್ವದ ಕಾವ್ಯ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಒಂದು ಸಂಗತಿ. ಮತ್ತೋರ್ವ ಪ್ರಸಿದ್ಧ ಕವಿ ಮಹಾಲಿಂಗರಂಗ. ಕ್ರಿಸ್ತಶಕ 1675ರ ಕಾಲಮಾನದ ಮಹಾಲಿಂಗರಂಗ ಕವಿ ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿದುರ್ಗದ ಪರಿಸರದವನಾಗಿರ್ತಾನೆ. ಕೆಲ ಕಾಲ ದಾವಣಗೆರೆಯಲ್ಲಿ ನೆಲೆಯಾಗಿ ಕೊನೆಯಲ್ಲಿ ಜಗಳೂರು ತಾಲೂಕಿನ ಕೊಣಚಿಕಲ್ಲು ಬೆಟ್ಟದಲ್ಲಿ ತಪಸ್ ಮಾಡಿ ಅಲ್ಲಿಯೇ ಸಮಾಧಿ ಆಗ್ತಾರೆ. ಅನುಭವಾಮೃತ ಎಂಬ ಆಧ್ಯಾತ್ಮಿಕ ಚಿಂತನೆಯ ಕಾವ್ಯವನ್ನು ಭಾಮಿನಿ ಷಟ್ಪದಿಯಲ್ಲಿ ರಚಿಸ್ತಾರೆ. ಸಂಸ್ಕೃತ ಆಧ್ಯಾತ್ಮ ಸಾಹಿತ್ಯಕ್ಕೆ ಅನಿವಾರ್ಯ ಅಲ್ಲ ಅಂತ ಭಾವಿಸಿ ಕನ್ನಡ ಸುಲಿದ ಬಾಳೆಯ ಹಣ್ಣು, ಕನ್ನಡ
ಸುಳಿದ ಬಾಳೆಯ ಹಣ್ಣಿನಂತೆ ಅಂತ ಹೇಳಿ ಬಗೆದು ಕಾವ್ಯ ರಚಿಸಿದಂತಹ ಒಬ್ಬ ಧೀಮಂತ ಕವಿ. ಒಂದು ಕಾಲಕ್ಕೆ ಸಂಸ್ಕೃತ ಇಲ್ಲದೆ ಹೋದರೆ ಕಾವ್ಯವನ್ನ ರಚನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಸಂಸ್ಕೃತ ಪ್ರಭಾವಳಿಯಾಗಿದ್ದಂತಹ ಒಂದು ಕಾಲಘಟ್ಟದಲ್ಲಿ ಮಹಾಲಿಂಗರಂಗ ಸಂಸ್ಕೃತಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡದೆ ನಮ್ಮ ಕನ್ನಡಕ್ಕೂ ಆ ಶಕ್ತಿ ಇದೆ ಅಂತ ಹೇಳ್ತಾ ಇದು ಕಠಿಣತರವಾಗಿರ್ತಕ್ಕಂಥದ್ದು ಅಲ್ಲ, ಸುಲಿದ ಬಾಳೆಯ ಹಣ್ಣಿನ ರೂಪದಲ್ಲಿ ತುಂಬ ಅತ್ಯಂತ ಆಕರ್ಷಕವಾಗಿರ್ತಕ್ಕಂತಹ ಒಂದು ಭಾಷೆ ಅನ್ನುವಂಥ ಒಂದು ನಿಲುವಿಗೆ ಬಂದಂತಹ ಒಬ್ಬ ಧೀಮಂತ ಒಬ್ಬ ಕವಿ ಅಂತೇಳಿ ನಾವು ಪರಿಭಾವಿಸಬೇಕಾಗ್ತದೆ ಅನ್ನುವಂಥದ್ದು. ಇಂತಹ ಒಬ್ಬ ನಮ್ಮ ಮಹತ್ವದ ಮಹಾಲಿಂಗರಂಗ ಕವಿಯ ಹೆಸರಿನಲ್ಲಿ ದಾವಣಗೆರೆಯ ಶ್ರೀಮತಿ ಗೌರಮ್ಮ ಮೋತಿ ಪಿ ರಾಮರಾವ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಜಿಲ್ಲಾ ಮಟ್ಟದ ಸಾಹಿತ್ಯ ಪ್ರಶಸ್ತಿಯನ್ನು ಸಹ ಕೊಡಲಾಗ್ತಾ ಇದೆ. ಈವರೆಗೆ ಸಾಹಿತ್ಯ ಪ್ರಶಸ್ತಿಯನ್ನು ಮಹಾಲಿಂಗರಂಗ ಸಾಹಿತ್ಯ ಪ್ರಶಸ್ತಿ ಪಡೆದಂಥವರು ಹೆಸರುಗಳು ಹೀಗಿವೆ. ಮೊದಲನೇ ಬಾರಿಗೆ ಪ್ರಥಮವಾಗಿ ಪ್ರಶಸ್ತಿ ಪಡೆದಂಥವರು ಲಲಿತಮ್ಮ ಡಾಕ್ಟರ್ ಚಂದ್ರಶೇಖರ್ ಅವರು, ಹರಿಹರದವರು, ತಮಗೆಲ್ಲ ಗೊತ್ತಿದೆ. 2002ರಲ್ಲಿ ಈ ಪ್ರಶಸ್ತಿ ಅವರಿಗೆ ಲಭ್ಯವಾಗ್ತದೆ ಅನ್ನುವಂಥದ್ದು. ನಂತರದ ದಿನಗಳಲ್ಲಿ 2003 ಚಿಗಿಟೇರಿಯ ಶ್ರೀ ಮುದೇನೂರು ಸಂಗಣ್ಣ, 2004 ಹೊನ್ನಾಳಿಯ ಪ್ರೊಫೆಸರ್ ಬಿದರಳ್ಳಿ ನರಸಿಂಹಮೂರ್ತಿ ಅವರಿಗೆ, 2005 ದಾವಣಗೆರೆಯ ಪ್ರೊಫೆಸರ್ ಶ್ರೀನಿವಾಸ್ ಸುತ್ರಾವೆ ಅವರಿಗೆ, 2006ರಲ್ಲಿ ದಾವಣಗೆರೆಯ ಪ್ರೊಫೆಸರ್ BV ವೀರಭದ್ರಪ್ಪನವರಿಗೆ, 2007ರಲ್ಲಿ ಹರಪನಹಳ್ಳಿಯ ಶ್ರೀ ಕುಂಭ ಸದಾಶಿವಪ್ಪನವರಿಗೆ, 2008ರಲ್ಲಿ ದಾವಣಗೆರೆಯ ಶ್ರೀಮತಿ ಟಿ ಗಿರಿಜಾ ಅವರಿಗೆ, 2009ರಲ್ಲಿ ಬೆಂಗಳೂರಿನ ಶ್ರೀ H ಆನಂದರಾಮ ಶಾಸ್ತ್ರಿ ಅವರಿಗೆ, 2010ರಲ್ಲಿ ಚಿತ್ರದುರ್ಗದ ಡಾಕ್ಟರ್ B ರಾಜಶೇಖರಪ್ಪನವರಿಗೆ, 2011ರಲ್ಲಿ ಕಂದಗಲ್ಲಿನ ಡಾಕ್ಟರ್ K ಗುರುಮೂರ್ತಿ ಅವರಿಗೆ, 2012ರಲ್ಲಿ ದಾವಣಗೆರೆಯ ಡಾಕ್ಟರ್ MG ಈಶ್ವರಪ್ಪನವರಿಗೆ, 2013ರಲ್ಲಿ ಜಗಳೂರಿನ ಡಾಕ್ಟರ್ T ತಿಪ್ಪೇಸ್ವಾಮಿ ಅವರಿಗೆ, 2014ರಲ್ಲಿ ಚನ್ನಗಿರಿಯ MP ಗುರು ಅವರಿಗೆ, 2015ರಲ್ಲಿ ಚನ್ನಗಿರಿಯ ಪ್ರೊಫೆಸರ್ SB ರಂಗನಾಥ್ ಅವರಿಗೆ, 2016ರಲ್ಲಿ ದಾವಣಗೆರೆಯ ಡಾಕ್ಟರ್ H ಗಿರಿಜಮ್ಮನವರಿಗೆ, 2017ರಲ್ಲಿ ಹರಿಹರದ ಡಾಕ್ಟರ್ ಹರಿಶಂಕರ್ ಅವರಿಗೆ, 2018ರಲ್ಲಿ ಜಗಳೂರಿನ ಶ್ರೀ NT ಯರಿಸ್ವಾಮಿ ಅವರಿಗೆ, 2019ರಲ್ಲಿ ದಾವಣಗೆರೆಯ ಪ್ರಸಿದ್ಧ ಪತ್ರಕರ್ತ ಶ್ರೀ BN ಮಲ್ಲೇಶ್ ಅವರಿಗೆ ಈ ಪ್ರಶಸ್ತಿ ಲಭ್ಯವಾಗಿದೆ ಅನ್ನುವಂಥದ್ದು. ಇಂಥದ್ದೊಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಪ್ರಶಸ್ತಿ ಜಿಲ್ಲಾ ಹಂತದಲ್ಲಿ ಮೊದಲ ಬಾರಿಗೆ ಇಲ್ಲಿ ಕೊಡ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ. ಇದೊಂದು ಈ ಪ್ರಶಸ್ತಿಯನ್ನು ಅದಕ್ಕೆ ಭಾಜನರಾಗುವಂಥದ್ದೇ ಒಂದು ಅತ್ಯಂತ ಹೆಮ್ಮೆಯ ಒಂದು ಸಂಗತಿ ಅನ್ನುವಂಥ ಒಂದು ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗಿದೆ ಅನ್ನುವಂಥದ್ದು. ಪ್ರಿಯರೇ, ಮತ್ತೋರ್ವ ಅಜ್ಞಾತ ಕವಿ ಅಂತಲೇ ನಾವು ಕರೀಬೇಕಾಗ್ತದೆ, ಚನ್ನಪ್ಪ ಕವಿ. 13ನೇ ಶತಮಾನದವನೆಂದು ಊಹಿಸಲಾಗಿರುವ ಚನ್ನಪ್ಪ ಕವಿಯು ಜಗಳೂರು ಪರಿಸರದವನೆಂದು ಡಾಕ್ಟರ್ ಕೃಷ್ಣಮೂರ್ತಿ ಹನೂರ್ ಅವರು ಅಭಿಪ್ರಾಯ ಪಡ್ತಾರೆ. ಶರಣ ಲೀಲಾಮೃತ ಕಾವ್ಯವನ್ನ ಈತ ಬರೆದದ್ದು ಹಾಗೂ ಅದು ಇನ್ನೂ ತಾಳೆ ಓಲೆಯಲ್ಲಿಯೇ ಅಪ್ರಕಟಿತವಾಗಿ ಇದೆ ಅನ್ನುವಂಥ ಒಂದು ವಿಚಾರವನ್ನು ಡಾಕ್ಟರ್ ಕೃಷ್ಣಮೂರ್ತಿ ಹನೂರ್ ಅವರು ಒಂದು ಕಡೆ ಪ್ರಸ್ತಾಪಿಸಿದ್ದಾರೆ ಅನ್ನುವಂಥದ್ದು. ಮತ್ತೋರ್ವ ಪ್ರಸಿದ್ಧ ಕವಯತ್ರಿ ಹೆಳವನಕಟ್ಟೆ ಗಿರಿಯಮ್ಮ. ಕ್ರಿಸ್ತಶಕ 1717ರ ಕಾಲಮಾನದ ಗಿರಿಯಮ್ಮನವರ ಹುಟ್ಟೂರು ರಾಣೆಬೆನ್ನೂರು. ಹರಿಹರ ತಾಲೂಕಿನ ಮಲೆಬೆನ್ನೂರಿನ ತಿಮ್ಮರಸನೊಡನೆ ವಿವಾಹ. ಹೆಳವನಕಟ್ಟೆ ರಂಗ ಎಂಬ ಅಂಕಿತದಿಂದ ಹಲವು ಕೀರ್ತನೆಗಳನ್ನು ಬರೆದಿರುವ ಗಿರಿಯಮ್ಮನವರು ಹಲವು ಕಾವ್ಯಕೃತಿಗಳನ್ನು ಸಹ ರಚಿಸಿದ್ದಾರೆ.
ಉದ್ದಾಲಕನ ಕತೆ, ಶಂಕರಗುಂಡನ ಹಾಡು, ಸೀತಾ ಕಲ್ಯಾಣ, ಚಂದ್ರಹಾಸನ ಕಥೆ ಮುಂತಾದ ಕೃತಿಗಳು ಇವರಿಂದ ರಚನೆಯಾಗಿವೆ. ಕನ್ನಡದಲ್ಲಿ ಅಕ್ಕಮಹಾದೇವಿಯ ನಂತರ ಉಲ್ಲೇಖಿಸಬಹುದಾದಂತಹ ಮುಖ್ಯ ಕವಯತ್ರಿ ಎಂಬುದಾಗಿ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಿಯರೇ, ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಯಳವನಕಟ್ಟೆ ಗಿರಿಯಮ್ಮನವರ ಬಗ್ಗೆ ಒಂದು ಪ್ರಸಿದ್ಧ ಧಾರಾವಾಹಿಯೂ ಸಹ ಬಂದಿರತಕ್ಕಂಥದ್ದನ್ನು ನೀವೆಲ್ಲ ಗಮನಿಸಿದ್ದೀರಿ. ಇನ್ನು ಕೊನೆಯದಾಗಿ ಹೇಳುವಂಥದ್ದಿಷ್ಟು, ಇಂಥದ್ದೊಂದು ಮಹತ್ವಪೂರ್ಣವಾಗಿರ್ತಕ್ಕಂತಹ ಒಂದು ವಿಚಾರ ಸರಣಿಯಲ್ಲಿ ನನಗೆ ದಾವಣಗೆರೆ ಜಿಲ್ಲೆಯ ಪ್ರಾಚೀನ ಕವಿಗಳನ್ನು ಅವರ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂತಹ ದಾವಣಗೆರೆ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಹಾಗೂ ಇದುವರೆಗೆ ತಾವು ಕೇಳಿಸಿಕೊಂಡಂತಹ ತಮ್ಮೆಲ್ಲರಿಗೂ ನಾನು ಗೌರವಪೂರಿತ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಎಲ್ಲ ಸಹೃದಯ ಕನ್ನಡದ ಮನಸ್ಸುಗಳಿಗೆ ಸಂಜೆಯ ನಮಸ್ಕಾರಗಳು. ಇಂದು 28ನೇ ದಿನದ ಕಾರ್ಯಕ್ರಮ.
ಅತ್ಯಂತ ಯಶಸ್ವಿಯಾಗಿ 28 ದಿನಗಳು ಮೂಡಿ ಬಂದಿವೆ. ಇದಕ್ಕೆ ಕಾರಣೀಭೂತರಾದಂಥ ತಮಗೆ ಮತ್ತು ಉಪನ್ಯಾಸ ನೀಡುವಂಥ ಎಲ್ಲ ಉಪನ್ಯಾಸಕರಿಗೆ ಮತ್ತು ನಾಡಗೀತೆಯ ಸಂಗೀತ ಕಾರ್ಯಕ್ರಮ ನಡೆಸಿಕೊಡುವಂಥ ಎಲ್ಲ ಸಂಗೀತಗಾರ್ತಿಯರಿಗೆ ಮತ್ತು ಸಿದ್ಧಗೊಳಿಸ್ತಿರುವಂಥ ಎಲ್ಲ ಮುಖ್ಯಸ್ಥರಿಗೆ ಮತ್ತೊಮ್ಮೆ ಸಾಹಿತ್ಯ ಪರಿಷತ್ ಆಭಾರಿಯಾಗಿದೆ ಅಂತ ಹೇಳ್ತಾ, ಇವತ್ತಿನ ಮುಖ್ಯವಾದ 4 ನುಡಿಗಳು ನಮ್ಮ ದಾವಣಗೆರೆಯ ಪ್ರಾಚೀನ ಕವಿಗಳ ಬಗ್ಗೆ, ದಾವಣಗೆರೆ ಜಿಲ್ಲೆಯ ಪ್ರಾಚೀನ ಕವಿಗಳ ಬಗ್ಗೆ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ವಿಶ್ರಾಂತ ಪ್ರಾಂಶುಪಾಲರು, ಹಿರಿಯ ವಿದ್ವಾಂಸರು, ಸಾಹಿತಿಗಳು ಹಾಗೂ ಹಿರಿಯ ಕನ್ನಡಪರ ಚಿಂತಕರು, ನನ್ನ ಆತ್ಮೀಯರು, ಸಾಹಿತ್ಯ ಪ್ರಕಾರಗಳ ಆಳವಾದ ಅಧ್ಯಯನ ಮಾಡಿರುವಂಥ ಶ್ರೀಯುತ ಡಾಕ್ಟರ್ ಮಲ್ಲಿಕಾರ್ಜುನ ಕಲಮರಹಳ್ಳಿ ಅವರು ಇವತ್ತು ನಮ್ಮ ದಾವಣಗೆರೆ ಜಿಲ್ಲೆಯ ಪ್ರಾಚೀನ ಕವಿಗಳಿಂದ ಹಿಡಿದು ಇಂದಿನ ಕವಿ ಪುಂಗವರವರೆಗೆ ತಮ್ಮದೇ ಆದಂಥ ಸಂಶೋಧನಾತ್ಮಕ ಶಾಸನಗಳನ್ನು ಮತ್ತು ಇತ್ತೀಚಿನ ಮಾಲಿಂಗರಂಗ ಪ್ರಶಸ್ತಿಯ ಪುರಸ್ಕೃತರವರೆಗೆ ಸವಿಸ್ತಾರವಾಗಿ ನಿಮಗೆ ಹೊಸ ಅರಿವನ್ನು ಬಿಚ್ಚಿಟ್ಟಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಂಥ ಮಹೋನ್ನತ ಕಾರ್ಯದಲ್ಲಿ ನಮ್ಮ ಡಾಕ್ಟರ್ ಕಲಮರಹಳ್ಳಿ ಅವರು ಮಾಡಿರೋದು ಅತ್ಯಂತ ಶ್ಲಾಘನೀಯ. ಯಾವಾಗಲೂ ಅವರ ಮನೋಗತಿ ಒಂದು ರೀತಿ ಕನ್ನಡ ಸಾಹಿತ್ಯದ ಪರಿಚಾರಕರಂತೆ ಮತ್ತು ಸಂಶೋಧಕರಂತೆ ತಮ್ಮ ಕೆಲಸದಲ್ಲಿ ಸದಾ ನಿರತರಾಗಿರುವಂಥ ಪ್ರವೃತ್ತಿ ಅವ್ರದ್ದಾಗಿದೆ. ಅಂಥವರು ಇವತ್ತು ಒಂದು ಹೊಸ ಬೆಳಕನ್ನೇ ನಮ್ಮ ದಾವಣಗೆರೆ ಜಿಲ್ಲೆಯ ಸಾಹಿತ್ಯ ಲೋಕಕ್ಕೆ ಪರಿಚಯಿಸಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ನೀವೆಲ್ಲ ಒಂದು ಸ್ವಲ್ಪ ನಮ್ಮ ಕಿರಿ ವಯಸ್ಸಿನ ಪರಿಚಯಗಳಿಗೆ ಹೋದರೆ ಹಳ್ಳಿಗಾಡಿನಲ್ಲಿ, ನಮ್ಮ ದಾವಣಗೆರೆ ಜಿಲ್ಲೆ ಹಳ್ಳಿಗಾಡು ನಗರ ಪ್ರದೇಶಗಳಲ್ಲಿ ಶ್ರಾವಣ ಮಾಸಗಳು ಮತ್ತು ಹಬ್ಬ ಹರಿದಿನಗಳಲ್ಲಿ ಅನೇಕ ಹಾಡುಗಳು ಮೂಡಿ ಬರ್ತಾಯಿತ್ತು. ಆ ಹಾಡುಗಳನ್ನು ಯಾರು ರಚಿಸಿದ್ದಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅವರೆಲ್ಲ ಅಜ್ಞಾತ ಕವಿಗಳೇ ಅಂತಲೇ ನಾವು ಇವತ್ತು ಕರಿಬೋದು. ಮತ್ತು ಸೋಬಾನೆ ಪದಗಳು ಕೂಡ ಈ ಒಂದು ರೀತಿ ನಮ್ಮ ಪ್ರಾಚೀನತೆಯ ಮೂಲ ಕವಿಗಳ ಒಂದು ಗುಂಪಿಗೆ ಸೇರ್ಬೋದೇನೋ ಅನ್ನಿಸ್ತದೆ. ಅಂಥ ಅನೇಕ ಸೃಷ್ಟಿಯನ್ನು ಇವತ್ತು ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶದಲ್ಲಿ ಅವತ್ತು ಅನೇಕ ಪುರಾಣಗಳು, ಸಾಂಗತ್ಯಗಳು ಎಲ್ಲವೂ ಕೂಡ ಮನಸ್ಸಿಗೆ ಮುದ ನೀಡುವಂಥ, ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡುವಂಥ ಅತ್ಯಂತ ಸಾಮರಸ್ಯದ ಜೀವನಕ್ಕೆ ಅವತ್ತಿನ ಕವಿ ಪುಂಗವರು ಕಾರಣರಾಗಿದ್ದರು ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷ ಆಗುತ್ತೆ. ಅಂಥ ನಿಟ್ಟಿನಲ್ಲಿ ಇವತ್ತು ಹೊಸ ಬೆಳಕನ್ನು ಸನ್ಮಾನ್ಯ ಡಾಕ್ಟರ್ ಕಲಮರಹಳ್ಳಿ ಅವರು ಈ ಹೊಸ ಒಂದು ಪರಿಚಯವನ್ನು ನಮ್ಮ ಸಾಹಿತ್ಯ ಲೋಕಕ್ಕೆ ಮಾಡಿಕೊಟ್ಟಿದ್ದಾರೆ ಅಂತ ಅವ್ರನ್ನ ಅಭಿನಂದಿಸ್ತಾ, ಇವತ್ತು ನಾಡಗೀತೆಯನ್ನು ಮತ್ತು ಇತರೆ ಕನ್ನಡಪರ ಗೀತೆಗಳನ್ನು ಅತ್ಯಂತ ಶಿಷ್ಯವಾಗಿ ಹಾಡಿ ನಿಮ್ಮೆಲ್ಲರನ್ನು ತಣಿಸಿದ್ದಾರೆ ಅಂಥೇಳಿ ನಮ್ಮ ದಾವಣಗೆರೆ ಹೆಸರಾಂತ ಕದಳಿ ಮಹಿಳಾ ವೇದಿಕೆಯ ತಂಡದ, ಗಂಗಾಂಬಿಕಾ ತಂಡದ ಎಲ್ಲ ಮಹಿಳಾ ಸದಸ್ಯ ಮಣಿಗಳಿಗೆ ನಮ್ಮ ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಆಭಾರಿಯಾಗಿದೆ ಅಂತ ಹೇಳ್ತಾ, ಇವತ್ತಿನ ಸ್ವಾಗತ ನುಡಿಗಳನ್ನು ಆಡಿದ ನಮ್ಮ ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಖಜಾಂಚಿಗಳು ಆಗಿರುವಂಥ ಒಬ್ಬ ಯುವ ಪ್ರತಿಭೆ ಶ್ರೀಯುತ HK ಪಾಲಕ್ಷಪ್ಪ ಗೋಪನಾಡ್ರವರು ನಿಮ್ಮೆಲ್ಲರನ್ನ ಅರ್ಥಪೂರ್ಣವಾಗಿ ಸ್ವಾಗತಿಸಿ ಮತ್ತು ಇವತ್ತಿನ ಉಪನ್ಯಾಸಕರ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಅಭಿನಂದಿಸ್ತಾ, ನೀವೆಲ್ಲ ಕೇಳಿದರು ಭಾಳ ಅತ್ಯುತ್ತಮವಾದಂಥ ಪ್ರೋತ್ಸಾಹವನ್ನು ಕೊಡ್ತಾಯಿದ್ದೀರಿ. ವಾಟ್ಸಪ್ಗಳಲ್ಲಿ ನೋಡ್ತಾಯಿದ್ದೀರಿ. ಅನೇಕ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಪಾರ್ಕ್ಗಳಲ್ಲಿ ಸಂಜೆ ಕಾರ್ಯಕ್ರಮಕ್ಕಾಗಿ ಕಾತುರದಿಂದ ಕಾಯ್ತಾ ಇರ್ತೇವೆ ಅನ್ನುವಂಥ ಫೋನ್ಗಳನ್ನು ನನಗೆ ಮಾಡಿ ತಿಳಿಸಿದ್ದೀರಿ. ಅನೇಕ ಗುಂಪು ಉಪಾಧಿಯಲ್ಲಿ ಕೂತ್ಕೊಂಡು ನಾಡಿನ ಉದ್ದಗಲಕ್ಕೂ ಕೇಳುವಂಥ ಸೌಹೃದಯರು ಇರೋದರಿಂದ ನಮ್ಮ ಕಾರ್ಯಕ್ರಮ ಇನ್ನೂ ಹೆಚ್ಚು ಪ್ರೋತ್ಸಾಹದಾಯಕವಾಗಿ 28 ದಿನಗಳು ಜರುಗಿವೆ.
ಇನ್ನು 2 ದಿನಗಳು ಮಾತ್ರ ಬಾಕಿ ಇದ್ದಾವೆ. ಅವುಗಳಿಗೆಲ್ಲಕ್ಕೂ ತಾವು ಪ್ರೋತ್ಸಾಹ ಇರಲಿ. 28 ದಿನಗಳ ಕಾರ್ಯಕ್ರಮವನ್ನು ಕೂಡ ನೀವು ಯೂಟ್ಯೂಬ್ನಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ನೋಡಿ ಆನಂದಿಸ್ಬೋದು ಅಂತ ನಾನು ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಪರವಾಗಿ ಹಾಗೂ ಎಲ್ಲ ಕನ್ನಡದ ಮನಸ್ಸುಗಳ ಪರವಾಗಿ ನಿಮ್ಮಲ್ಲಿ ವಿನಯಿಸ್ಕೊಳ್ತಾ, ಇಂಥ ಯಶಸ್ವಿ ಕಾರ್ಯಕ್ರಮದ ಹಿಂದಿರುವಂಥ ಎಲ್ಲ ಸಹೃದಯ ನನ್ನ ಆತ್ಮೀಯ ವೃಂದಕ್ಕೆ ಆಭಾರಿಯಾಗಿದ್ದೇನೆ ಅಂತೇಳಿ ಮತ್ತೊಮ್ಮೆ ಗೌರವಪೂರ್ವಕವಾಗಿ ಅವ್ರನ್ನ ಅಭಿನಂದಿಸ್ತಾ ಇವತ್ತಿನ ಕಾರ್ಯಕ್ರಮದ ನನ್ನ ಅಧ್ಯಕ್ಷನೊಂದಿಗೆ ವಿರಾಮ ವಹಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಸಿರಿಗಣಂ ಗೆಲ್ಲಿಗೆ, ಸಿರಿಗಣಂ ಬಾಳಿಗೆ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ. ಶುಭ.